ಕನಕದಾಸರ ಜೀವನ ಚರಿತ್ರೆ. ಹಾವೇರಿ ಜಿಲ್ಲೆ ಶಿಗ್ಗಾಂವ ತಾಲೂಕಿನ ಬಾಡ ಎಂಬ ಗ್ರಾಮದಲ್ಲಿ 1509ರಲ್ಲಿ ಒಂದು ಕುರುಬ ಜನಾಂಗಕ್ಕೆ ಸೇರಿದ ಬೆಚ್ಚಮ್ಮ ಮತ್ತು ಬೀರಪ್ಪ ನಾಯಕ ಎಂಬ ದಂಪತಿಗಳ ಮಗನಾಗಿ ಜನಿಸಿದರು. ಇವರ ಹೆಸರು ತಿಮ್ಮಪ್ಪ ನಾಯಕ. ಇವರು ತತ್ವಜ್ಞಾನಿಯಾಗಿದ್ದರು, ಸಂಗೀತಗಾರರಾಗಿದ್ದರು, ಸಂಯೋಜಕರು, ಸಮಾಜ ಸುಧಾರಕರು, ಕವಿ ಹಾಗೂ ದಾಸಶ್ರೇಷ್ಠ ಕನಕದಾಸರೂ ಆಗಿದ್ದರು. ಆಗಿನ ವಿಜಯನಗರ ಸಾಮ್ರಾಜ್ಯದ ಬಂಕಾಪುರ ಪ್ರಾಂತದ ಮುಖ್ಯ ಕೋಟೆಯ ಕಾವಲುಗಾರರಾಗಿದ್ದರು ಅವರ ತಂದೆಯ ಮರಣದ ನಂತರ ವಿಜಯನಗರ ಅರಸರ ಸೇನೆಯಲ್ಲಿ ಸೇರಿಕೊಂಡರು. ಕನಕದಾಸರು ಹೊಸ ಮನೆ ಕಟ್ಟಿಸುವಾಗ ಆ ಸ್ಥಳದಲ್ಲಿ ಅವರಿಗೆ ಚಿನ್ನ, ವಜ್ರ, ವೈಢೂರ್ಯಗಳಿಂದ ತುಂಬಿದ ಒಂದು ಕೊಪ್ಪರಿಗೆ ಸಿಕ್ಕಿತು. ಸಿಕ್ಕಿದಂತಹ ಸಂಪತ್ತನ್ನು ಬಡವರಿಗೆ ಧಾರಾಳವಾಗಿ ದಾನ ಮಾಡಿದರು. ಸಿಕ್ಕಿದಂಥ ಸಂಪತ್ತನ್ನು ಯೋಚನೆ ಮಾಡದೆ ಜನರಿಗೆ ಧಾರಾಳವಾಗಿ ದಾನ ಮಾಡಿದ್ರಿಂದ ಜನರು ಅವರಿಗೆ ಕನಕನಾಯಕ ಎಂದು ಕರೆಯತೊಡಗಿದರು. ಕನಕ ಎಂಬ ಅರ್ಥ ಚಿನ್ನ. ಅವರ ಮನೆಯ ದೇವರು ಕಾಗಿನೆಲೆಯ ಆದಿಕೇಶವ. ಆಗಿನ ಕಾಲದಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡುವುದಕ್ಕೆ ಹೋಗಬೇಕಾದರೆ ತುಂಬಾ ದೂರದ ಪ್ರಯಾಣ. ಆ ಕಾರಣದಿಂದ ಜನರು ಕಾಗಿನೆಲೆಯ ಆದಿಕೇಶವ ದೇವರೇ ತಿರುಪತಿ ತಿಮ್ಮಪ್ಪನ ಸ್ವರೂಪ ಎಂದು ನಂಬಿ ಇಲ್ಲೇ ದೇವರ ದರ್ಶನವನ್ನು ಮಾಡುತ್ತಿದ್ದರು. ರಾತ್ರಿ ಮಲಗಿದಾಗ ಅವರಿಗೆ ಕನಸಿನಲ್ಲಿ ದಾಸನಾಗು ಎಂಬ ಆದಿಕೇಶವ ದೇವರ ಬಂದ ಹೇಳಿದಂತೆ ಗೋಚರಿಸುತ್ತಿತ್ತು. ಹಲವಾರು ಬಾರಿ ಅವರು ಕನಸಿನಲ್ಲಿ ಉತ್ತರ ಕೊಟ್ಟಿದ್ದರು. ನಾನು ದಾಸನಲ್ಲ, ನಾನು ನಾಯಕ ಎಂಬ. ತನ್ನ ತಾಯಿ ಮತ್ತು ಹೆಂಡತಿಯನ್ನು ಈ ವಿಷಯದ ಬಗ್ಗೆ ತಿಳಿಸಿದರು. ಹಲವಾರು ಬಾರಿ ಮತ್ತೆ ಅದೇ ಕನಸು ಕಾಡತೊಡಗಿತು. ಕೆಲವು ದಿನಗಳ ನಂತರ ಅವರ ತಾಯಿ ಮರಣ ಹೊಂದಿದರು. ಅವರ ತಾಯಿ ಮರಣ ಹೊಂದಿದ ನಂತರ ಅವರ ಹೆಂಡತಿ ಕೂಡ ಮರಣ ಹೊಂದಿದರು. ದಾಸನಾಗು ಎಂಬ ಕನಸು ಅವರಿಗೆ ಬಿಡಲಿಲ್ಲ. ಕನಕನಾಯಕನಿಗೆ ಒಂದು ಯುದ್ಧದ ಭಾಗವಹಿಸಲೇಬೇಕಾದ ಅನಿವಾರ್ಯತೆ ಬಂದಿತು. ಆ ಯುದ್ಧದಲ್ಲಿ ಕನಕ ನಾಯಕನಿಗೆ ದೊಡ್ಡ ಪೆಟ್ಟು ಬಿದ್ದಿತು. ಕನಕನಾಯಕ ಯುದ್ಧ ಭೂಮಿಯಲ್ಲಿ ಗಾಯವಾಗಿ ಬಿದ್ದಿದ್ದರು. ನಂತರ ಆದಿಕೇಶವ ಸಾಮಾನ್ಯ ಮನುಷ್ಯನಂತೆ ಬಂದು ಅವರ ಸಹಾಯ ಮಾಡಿ ಅವರಿಗೆ ದಾಸನಾಗುವ ಎನ್ನುವ ವಿಷಯವನ್ನು ಹೇಳಿದರು. ನಂತರ ಅವರು ದಾಸರಾದರು. ಅಲ್ಲಿಗೆ ಅವರ ಹೆಸರು ಕನಕದಾಸರು ಎಂಬ ಹೆಸರು ಬಂತು. ಕನಕದಾಸರು ಆದ ನಂತರ ಅವರು ವ್ಯಾಸರಾಯ ಎಂಬ ಗುರುವಿನ ತರ ಜ್ಞಾನವನ್ನು ಪಡೆದಿದ್ದರು. ಆ ಗುರುವಿನ ಸಲಹೆ ಮೇರೆಗೆ ಶ್ರೀಕೃಷ್ಣ ದರ್ಶನಕ್ಕೆ ಉಡುಪಿ ಕ್ಷೇತ್ರಕ್ಕೆ ಹೋದರು. ಆದರೆ ಅವರು ಕೆಳಜಾತಿಯವರು ಎಂಬ ಕಾರಣಕ್ಕೆ ಅಲ್ಲಿಂದ ಬ್ರಾಹ್ಮಣರು ಅವರನ್ನು ದೇವಸ್ಥಾನದ ಒಳಗೆ ಪ್ರವೇಶಿಸಿದಂತೆ ತಡೆದರು. ಆಗ ಕನಕದಾಸರು ದೇವಸ್ಥಾನದ ಹಿಂದುಗಡೆ ನಿಂತು ಕೃಷ್ಣನ ಭಜನೆ ಮಾಡಲು ಪ್ರಾರಂಭಿಸಿದರು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುವೆ ಹರಿಯೇ ಎಂಬ ಪದ್ಯವನ್ನು ಭಜನೆಯನ್ನು ಹಾಡುವ ಮೂಲಕ ಶ್ರೀಕೃಷ್ಣ ಪರಮಾತ್ಮನನ್ನು ತನ್ನ ಕಡೆ ತಿರುಗುವಂತೆ ಮಾಡಿದರು. ಈಗಲೂ ಉಡುಪಿಗೆ ಹೋದರೆ ಅಲ್ಲಿ ನೋಡಬಹುದು ಕನಕನ ಕಿಂಡಿ ಎಂಬ ಕಿಂಡಿ ಇದೆ. ಅದು ಶ್ರೀಕೃಷ್ಣನ ಅಲ್ಲಿಂದ ನೋಡಬಹುದು. ಈ ರೀತಿ ಅನೇಕ ಪವಾಡಗಳಿಂದ ಕನಕದಾಸರು ಹೆಸರುವಾಸಿಯಾದರು. ಅವರ ಭಕ್ತಿ ಗೀತೆಗಳಲ್ಲಿ ಒಂದು ನಾವು ನಿಮಗೆ ಈಗ ತೋರಿಸುತ್ತಿದ್ದೇವೆ. ನೀವು ಶಂಕರ್ನಾಗ್ ಅಭಿಮಾನಿಯಾಗಿದ್ದರೆ ಮತ್ತು ಕನಕದಾಸವರ ಅಭಿಮಾನಿಗಳು ಆಗಿದ್ದರೆ ನಮ್ಮ ಟಾಪ್ ಟೇಕ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಸಪೋರ್ಟ್ ಮಾಡಿ ಎಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ವಾಟ್ ಇಸ್ ಯುವರ್ ಏಮ್ ಇನ್ ಲೈಫ್? ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಕುರುಡರ ಗುಂಪಿನಲ್ಲಿ
ಆನೆಯಂತಿರಬೇಕು ಕಿವುಡರ ಸಂಘದಲ್ಲಿ, ಶಬ್ದದಂತಿರಬೇಕು ದೊಡ್ಡವರ ಗುಂಪಿನಲ್ಲಿ, ದಟ್ಟನಂತಿರಬೇಕು ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು ನಿನ್ನಂತ